ಗೃಹಜ್ಯೋತಿ ರಾಜ್ಯದ ವಿದ್ಯುತ್ ಗ್ರಾಹಕರಿಗೆ ಉಚಿತ ವಿದ್ಯುತ್ ಕಲ್ಪಿಸೋ ಯೋಜನೆ. ಪ್ರತಿ ತಿಂಗಳು ಝೀರೋ ಬಿಲ್ ನೋಡಿ ಅದೆಷ್ಟೋ ಗ್ರಾಹಕರು ಖುಷಿಯಾಗಿದ್ದಾರೆ ನಿಜ. ಆದರೆ ಹೆಸ್ಕಾಂಗಳು ಅದೊಂದು ವಸೂಲಿಗೆ ಇಳಿದಿದ್ದು ಗ್ರಾಹಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅವ್ರು ಕೊಡೋದಕ್ಕೆ ನಮ್ಮ ಮೇಲೆ ತಿರ್ಗಾ ಹಾಕಿದ್ರೆ ಏನು ಉಳಿಬೇಕು ಅಂತಾನೆ, ಜನ ಸಾಯ್ಬೇಕು ಅಂತಾನೆ. ನಮ್ಮ ಸಾರ್ವಜನಿಕರ ಹಣದಿಂದ ಅವರು KPTCLನವರಿಗೆ ಪಿಂಚಣಿ ಕೊಡುವಂಥದ್ದು ಏನಿದೆ ಸರ್? ಅಲ್ಲ ರೀ, ನಾವು ದುಡಿದು ಕಟ್ಟಿದ್ದೇನೆ, ಅವ್ರ ಸಂಬಳಕ್ಕೆ ನಾವು ಯಾಕ್ರಿ ದುಡ್ಡು ಕಟ್ಟಬೇಕು? ಆ ಶುಲ್ಕ ನಾವು ಹೊರಬೇಕಾಗಿಲ್ಲ, ಏನಿದ್ರು ಅದು ಸರ್ಕಾರಿ ನೌಕರರು ಕೊಡಬೇಕಾಗಿತ್ತು. ನಮ್ಮ ದುಡ್ಡಲ್ಲಿ ನಮಗೆ ಯಾಕೆ ಹೊಡಿತಾವ್ರೆ ಇವರು? ಇದೇ ಇವ್ರ ಭಾಗ್ಯ ಕೊಡ್ತಾರ ಬಿಟ್ಟಿ ಬಗೆಗಳಿರು. ಏನ್ ಮಾಡೋಕ್ಕಾಗುತ್ತೆ? ಜನ ಮೋಸ ಹೋಗ್ಬಿಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ಕೇಳಬೇಕಲ್ಲ ನೀವು. ಕರೆಂಟ್ ಬಿಲ್ಲೇ ಶಾಕ್ ಹೊಡಿತಾ ಇದೆ. ವಿದ್ಯುತ್ ಬಿಲ್ ನೋಡಿ ಜನರ ಎದೆ ಬಡಿತ ಹೆಚ್ಚು ಆಗ್ತಾ ಇದೆ. ಫ್ರೀ ಕರೆಂಟ್ ಅಂತ ನೆಮ್ಮದಿಯಾಗಿದ್ದ ಜನ ಈಗ ಹೊಸ ವಸೂಲಿ ನೋಡಿ ಆಕ್ರೋಶಗೊಂಡಿದ್ದಾರೆ. ನೌಕರರ ಪಿಂಚಣಿ, ಗ್ರಾಚ್ಯುಟಿ ಹೊರೆ ಗ್ರಾಹಕರಿಗೆ ಬರೆ. ವಿದ್ಯುತ್ ಬಿಲ್ ನೋಡಿ ಶಾಕ್, ಸರ್ಕಾರದ ವಿರುದ್ಧ ಆಕ್ರೋಶ. ರಾಜ್ಯದಲ್ಲಿ ಜಾರಿಯಾಗಿರೋ 5 ಗ್ಯಾರಂಟಿಗಳ ಪೈಕಿ ಗೃಹ ಜ್ಯೋತಿ ಕೂಡ ಒಂದು. ಈ ಯೋಜನೆ ಮೂಲಕ ರಾಜ್ಯದ ಎಲ್ಲ ಗ್ರಾಹಕರಿಗೆ ಅವರ ಸರಾಸರಿ ಆಧಾರದಲ್ಲಿ 200 ಯೂನಿಟ್ ವರೆಗೂ ಉಚಿತ ವಿದ್ಯುತ್ ಅನ್ನ ನೀಡಲಾಗ್ತಾ ಇದೆ. ಇದರಿಂದ ಜನ ಖುಷಿಯಾಗಿದ್ದಾರೆ ನಿಜ. ಆದ್ರೆ ವಿದ್ಯುತ್ ಕಂಪನಿಯಲ್ಲಿರೋ ನೌಕರರ ಪಿಂಚಣಿ, ಗ್ರಾಚ್ಯುಟಿಗೆ ಹಣ ಹೊಂದಿಸೋದಕ್ಕೆ ಗ್ರಾಹಕರಿಗೆ ಬರೆ ಹಾಕಲಾಗಿದೆ. ನೌಕರರ ಪಿಂಚಣಿ ಮತ್ತು ಗ್ರಾಚ್ಯುಟಿಗೆ ಹಣ ಸಂಗ್ರಹ ಮಾಡಲಾಗ್ತಾ ಇದೆ. ಅಷ್ಟಕ್ಕೂ ಸರ್ಕಾರದಿಂದಲೇ ಪಿಂಚಣಿಗೆ ಹಣ ಕೊಡಬೇಕಿತ್ತು. ಆದ್ರೆ ವಿದ್ಯುತ್ ಗ್ರಾಹಕರಿಂದ ಹಣ ವಸೂಲಿ ಮಾಡಲಾಗ್ತಾ ಇದೆ. ಪ್ರತಿ ಯೂನಿಟ್ ಮೇಲೆ 36 ಪೈಸಾ ಹಣ ಸಂಗ್ರಹ ಮಾಡಲಾಗಿದ್ದು ಮುಂದಿನ 2 ವರ್ಷ ಇದೇ ರೀತಿ ಹಣ ವಸೂಲಿ ಮಾಡಲಾಗುತ್ತೆ. ಈ ಹಣ ವಸೂಲಿಗೆ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಕೂಡ ಅಸ್ತು ಹೊಂದಿದೆ. ವಿದ್ಯುತ್ ಬಿಲ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಚಿತ್ರದುರ್ಗದ ಮಹಿಳೆಯರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕರೆಂಟ್ ಬಿಲ್ಲು ಜಾಸ್ತಿ ನಮ್ಮದು ಅವಾಗ 200-300 ಬರ್ತಿತ್ತು, ಈಗ 600-700 ಬರ್ತೈತೆ ಸರ್. ನಮ್ಮನೆ ನೋಡಿ ಆಟೋ ಡ್ರೈವರು, ನಾವು ಮಕ್ಳು ಮರೆ ಸಾಕಿನದು ಹೆಂಗೆ, ಈಗ ಬಡ್ಡಿ ಕಟ್ಟೋದು ಹೆಂಗೆ, ಬರೇ ಬಡ್ಡಿನೇ ಬರ್ತೈತೆ. ನಾವು ಎಲ್ಲಿ ಕೆಲ್ಸಕ್ಕೆ ಹೋಗಲ್ಲ, ಈಗ ಬಡ್ಡಿನೇ ನೀವು ಜಾಸ್ತಿ ಮಾಡಿದ್ರೆ ಹೆಂಗೆ ಸರ್ ನಾವು ಕಟ್ಟೋದು? ನಮ್ಮ ಸಾರ್ವಜನಿಕರ ಹಣದಿಂದ ಅವರು KPTCLನವರಿಗೆ ಪಿಂಚಣಿ ಕೊಡುವಂಥದ್ದು ಏನಿದೆ ಸರ್? ಗೃಹ ಜ್ಯೋತಿ ಫ್ರೀ ಕೊಡ್ತೀವಿ ಅಂತೇಳಿ ಠೇವಣಿ ಮೇಲೆಲ್ಲ ಟ್ಯಾಕ್ಸ್ ಹಾಕ್ತಿದ್ದಾರೆ, ಅವರು ಬಡ್ಡಿ ದುಡ್ಡನ್ನು ಹಾಕ್ತಿದ್ದಾರೆ. ಮತ್ತು 700-800 ರೂಪಾಯಿ ಗಟ್ಟಲೆ ಕರೆಂಟ್ ಬಿಲ್ ಬರ್ತಿದೆ. 600-500 ಈ ಥರ ಬರ್ತಾ ಇದೆ. ಅದರಲ್ಲೂ ಕೂಡ ಬಡ್ಡಿ ಬೇರೆ ಹಾಕ್ತಾರೆ. ಹಂಗಾಗಿ ನಾವು ಬಡ ಜನಗಳು ಟ್ಯಾಕ್ಸ್ ಹಾಕ್ತೀರಾ, ಬಡ ಜನಗಳಿಗೆ ನಮ್ಗೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಸರ್ಕಾರದಿಂದ ಉಪಯೋಗ ಏನೂ ಇಲ್ಲ. ಸರ್ಕಾರ ಒಂದ್ ಕಡೆ ಫ್ರೀ ಕೊಟ್ಟು ಇನ್ನೊಂದು ಕೈಯಲ್ಲಿ ಹಣ ಕಸಿತಾ ಇದೆ ಅಂತಾರೆ ಮಂಡ್ಯದ ಜನ. ಈಗ ಏಕಾಏಕಿ 800 ರೂಪಾಯಿ, 900 ರೂಪಾಯಿ, 2000 ರೂಪಾಯಿ. ನಮ್ಮನೇಲಿ 2000 ರೂಪಾಯಿ ನಾನು ಕರೆಂಟ್ ಬಿಲ್ ಕಟ್ಟಿದ್ದೀನಿ ಪ್ರತಿ ತಿಂಗಳು. ಎಲ್ಲಿಂದ ತಂದು ಕಟ್ಟೋದು ಬಡವರು ಬಗ್ಗರುಗಳು? ಮಧ್ಯಮ ವರ್ಗದವ್ರು ಎಲ್ಲಿಂದ ತಂದು ಕಟ್ಟೋದು ಬಿಲ್ಗಳನ್ನ? ಇವರು ಪಿಂಚಣಿನಾರ ಕೊಡಲಿ, ನೌಕರರಿಗೆ ಇನ್ನೊಂದಾರ ಕೊಡಲಿ, ಗೌರ್ಮೆಂಟಿಂದ ಕೊಡಬೇಕು. ಅದನ್ನು ಜನರ ಜಾಬಿಂದ ಕೊಡಬಾರ್ದು. ಈ ಕಡೆ ಫ್ರೀ ಕೊಡ್ತೀವಿ ಅಂತೇಳಿ ಸಾರ್ವಜನಿಕರಿಗೆಲ್ಲ ಫ್ರೀನೂ ಕೊಡೋದು. ಇವರು KPTCL ನೌಕರರಿಗೆ ಗ್ರಾಚ್ಯುಟಿ ವಿಚಾರವಾಗಿ KPTCL ಬಿಲ್ ಮೇಲೆ ಅದು ಗ್ರಾಚ್ಯುಟಿಗೆ ಅಂತೇಳಿ ಅಲ್ಲೂ ತಗೊಳ್ಳೋದು. ಇಲ್ಲಿ ಪೆಟ್ರೋಲು ಡೀಸೆಲ್ ಇಲ್ಲೂ ರೈಸ್ ಮಾಡೋದು. ಹಿಂಗೆಲ್ಲ ಸಾರ್ವಜನಿಕರು ತಲೆ ಮೇಲೆ ಇಲ್ಲೂ ಕಲ್ಲು ಹಾಕೋದು. ಬಿಲ್ ಕೊಡ್ಬೇಕಾದ್ರೆ 1 to double ಬಿಲ್ ಆಗ್ತಾ ಇದ್ದಾರೆ. ಅದು ಇದು ಯಾವುದೋ ಲೆಕ್ಕನೇ ಸಿಗ್ತಾ ಇಲ್ಲ. ಯಾವ ಲೆಕ್ಕನೂ ಕೇಳೋಕ್ಕಾಯ್ತಾ ಇಲ್ಲ. ಅದು ಒಂಥರ ಮೋಸ. ವಿದ್ಯುತ್ ಫ್ರೀ ಅಂತ ಜನ ನೆಮ್ಮದಿಯಾಗಿದ್ರು. ಆದ್ರೆ ಹೊಸ ವಸೂಲಿಯಿಂದ ಬಿಲ್ ಮೊತ್ತ ಹೆಚ್ಚಾಗ್ತಾ ಇದ್ದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಂಡ್ಯದಿಂದ ದಿಲೀಪ್, ಚಿತ್ರದುರ್ಗದಿಂದ ಬಸವರಾಜ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.